ನಮಸ್ತೆ ಸ್ನೇಹಿತರೆ, SNC ಕಲರ್ಸ್ ಅಂಡ್ ಫ್ಲೇವರ್ಸ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಹಾಗೆ ನಾನು ಮಾಡಿರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇವತ್ತು ನಾನು ಶ್ರಾವಣ ಮಾಸದ ಮಹಾತ್ಮೆಯ 2ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರಾವಣ ಮಾಸ ವ್ರತ ಉದ್ದೇಶ ಕಥನ. ಈಶ್ವರನು ಹೇಳುತ್ತಾನೆ, ಏ ಮಹಾಭಾಗ, ಒಳ್ಳೆಯ ಮಾತುಗಳನ್ನಾಡಿರುವಿ. ಬ್ರಹ್ಮಪುತ್ರನೇ, ನೀನು ಬಹು ವಿನೀತನಾಗಿರುವಿ, ಗುಣವಂತನಾದ ಶುತ್ರನಾಗಿರುವಿ. ಆದ್ದರಿಂದಲೇ ನೀನು ಶ್ರದ್ಧಾಯುತನಾಗಿರುವಿ ಹಾಗೂ ಭಕ್ತಿಯುತನಾಗಿರುವಿ. ಏ ಅನಘ, ಶ್ರಾವಣ ಮಾಸದ ವಿಷಯದಲ್ಲಿ ನೀನೇನು ಪ್ರಶ್ನೆಗಳನ್ನು ಮಾಡಿರುವೆಯೋ ಅವುಗಳಿಗೆ ಉತ್ತರವನ್ನು ಹೇಳುವೆನು. ನೀನು ಕೇಳದಿದ್ದ ವಿಷಯಗಳಿಗೂ ಪರಮ ಸಂತೋಷದಿಂದ ಸಮಾಧಾನವನ್ನು ಹೇಳುವೆನು. ದ್ವೇಷರಹಿತನಾದವನು ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ. ಅದರಂತೆಯೇ ನೀನಾದರೂ ವಿನಮ್ರನಾಗಿದ್ದು ದ್ವೇಷರಹಿತನಾಗಿರುವಿ. ನಿನ್ನ ತಂದೆಯಾದರೂ ಮೊದಲು ಉದ್ದಟನಾಗಿದ್ದರಿಂದ ಅವನ 5ನೆಯ ತಲೆಯು ಕತ್ತರಿಸಲ್ಪಟ್ಟಿತ್ತು. ನೀನು ಎಲ್ಲ ಮತ್ಸರವನ್ನು ತೊರೆದು ನನಗೆ ಶರಣು ಬಂದಿರುವುದರಿಂದ ನಾನು ನಿನಗೆ ಎಲ್ಲವನ್ನೂ ತಿಳಿಸುವೆನು. ಆದ್ದರಿಂದಲೇ ಏ ತಾತ, ನೀನು ಏಕಾಗ್ರಚಿತ್ತನಾಗಿ ಕೇಳು. ಏ ಯೋಗಿಯೇ, ಶ್ರವಣದಲ್ಲಿ ನೇಮದಿಂದ ಇದ್ದು ವ್ರತವನ್ನು ಪಾಲಿಸಬೇಕು. ಈ ವ್ರತವನ್ನು ಧಾರಣ ಮಾಡಿದವನು ನಿತ್ಯ ಸಂಜೆ 4 ಗಂಟೆಗೆ ಭೋಜನ ಮಾಡಬೇಕು. 1 ತಿಂಗಳು ಪೂರ್ತಿ ಪ್ರತಿದಿನ ರುದ್ರಾಭಿಷೇಕವನ್ನು ಮಾಡಬೇಕು. ತನಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತ್ಯಜಿಸಬೇಕು. ಪುಷ್ಪ, ಫಲ, ಧಾನ್ಯ, ತುಳಸಿ, ಮಂಜರಿಯುಕ್ತ ದಳ, ಬಿಲ್ವಪತ್ರ ಇವುಗಳಿಂದ ಶಂಕರನಿಗೆ ಲಕ್ಷ ಪೂಜೆಯನ್ನು ಮಾಡಬೇಕು. ಧಾರಣ ಪಾರಣ ವ್ರತವನ್ನು ಆಚರಿಸಬೇಕು. ನಿಯಮದಿಂದ ಉಪವಾಸಗಳನ್ನು ಆಚರಿಸಬೇಕು. ನನ್ನ ಪ್ರೀತಿಕರವಾದ ಪಂಚಾಮೃತಾಭಿಷೇಕವನ್ನು ಮಾಡಬೇಕು. ಈ ಮಾಸದಲ್ಲಿ ಮಾಡಿದ ಪುಣ್ಯಕ್ರಮವೆಲ್ಲವೂ ಅನಂತ ಫಲದಾಯಕವಾಗುತ್ತದೆ. ಬ್ರಹ್ಮಚಾರಿಯಾದವನು ನೆಲದ ಮೇಲೆ ಮಲಗಬೇಕು. ಸತ್ಯ ನುಡಿಯಬೇಕು. ಯಾವ ವ್ರತಾಚರಣೆ ಇಲ್ಲದೆ ಈ ಮಾಸವನ್ನು ವ್ಯರ್ಥವಾಗಿ ಕಳೆಯಕೂಡದು. ಜಲವಿಲ್ಲದೆ ಭೋಜನವನ್ನು ಮಾಡಬೇಕು ಅಥವಾ ಕೇವಲ ಅವಿಷ್ಯಾನ್ನವನ್ನು ಸ್ವೀಕರಿಸಬೇಕು. ಮಾಸ ವ್ರತಾಧಾರಣ ಮಾಡಿದವನು ಪತ್ರದಲ್ಲಿ ಭೋಜನ ಮಾಡಬೇಕು. ತರಕಾರಿಗಳನ್ನು ತ್ಯಜಿಸಬೇಕು. ಏ ಸನತ್ ಕುಮಾರ, ಭಕ್ತಿಯುತನಾಗಿ ವ್ರತವನ್ನು ಆಚರಿಸಬೇಕು. ಸದಾಚಾರಿಯಾಗಿರಬೇಕು. ನೆಲದ ಮೇಲೆ ಮಲಗಬೇಕು. ಪ್ರಾತಃಕಾಲ ಸ್ನಾನ ಮಾಡಬೇಕು. ಜಿತೇಂದ್ರಿಯನಾಗಿರಬೇಕು. ಏಕಾಗ್ರಚಿತ್ತನಾಗಿ ನಿತ್ಯ ನನ್ನ ಪೂಜೆಯನ್ನು ಮಾಡಬೇಕು. ಮಂತ್ರಗಳ ಪುನಶ್ಚರಣವು ಕೂಡ ಶೀಘ್ರ ಸಿದ್ಧಿಪ್ರದವಾಗಿದೆ. ಶಿವ ಷಡ್ವರ್ಣ ಮಂತ್ರದ ಓಂ ನಮ ಶಿವಾಯ ಮತ್ತು ಗಾಯತ್ರಿ ಜಪ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮತ್ತು ವೇದ ಪಾರಾಯಣವನ್ನು ಮಾಡಿದರೆ ಸದ್ಯದಲ್ಲೇ ಫಲಿಸಿ ಇಷ್ಟಾರ್ಥವು ಲಭಿಸುವುದು. ಪುರುಷ ಸೂಕ್ತವಾದ ಜಪವು ಅಧಿಕ ಫಲದಾಯಕವಾಗಿರುತ್ತದೆ. ಗ್ರಹಯಜ್ಞ, ಕೋಟಿ ಹೋಮ, ಲಕ್ಷ ಹೋಮ, 10 ಸಹಸ್ರ ಹೋಮ ಇವುಗಳನ್ನು ಮಾಡಿದರೆ ಅವು ತತ್ಕಾಲದಲ್ಲಿಯೇ ಫಲಿಸಿ ಅಪೇಕ್ಷಿತಾರ್ಥಗಳು ಲಭಿಸುವವು. ಈ ಶ್ರವಣ ಮಾಸದಲ್ಲಿ 1 ದಿನವನ್ನಾದರೂ ವ್ರತಾಚರಣೆ ಇಲ್ಲದೆ ವ್ಯರ್ಥವಾಗಿ ಕಳೆಯುವವನು ಪ್ರಳಯ ಕಾಲದವರೆಗೆ ಘೋರ ನರಕ ಯಾತನೆಯನ್ನು ಅನುಭೋಗಿಸುವನು. ಈ ಮಾಸವು ನನಗೆ ಪ್ರಿಯವಾಗಿರುವಷ್ಟು ಬೇರೆ ಯಾವುದೂ ನನಗೆ ಪ್ರಿಯವಾಗಿರುವುದಿಲ್ಲ. ಇದು ಕಾಮ್ಯ ಕರ್ಮ ಮಾಡಿದವನಿಗೆ ಅವನ ಇಷ್ಟಾರ್ಥವನ್ನು ಕೊಡುವುದಲ್ಲದೆ ನಿಷ್ಕಾಮ ಕರ್ಮ ಮಾಡಿದವನಿಗೆ ಮೋಕ್ಷವನ್ನು ಕೊಡಲು ಸಮರ್ಥವಾಗಿದೆ. ಈ ಮಾಸದಲ್ಲಿ ಮಾಡಬೇಕಾದ ಧರ್ಮಗಳ ಬಗ್ಗೆ ತಿಳಿಸುವೆನು. ಏ ವತ್ಸ, ಕೇಳು. ರವಿವಾರದಲ್ಲಿ ರವಿವ್ರತವನ್ನು, ಸೋಮವಾರ ನನ್ನ ಪೂಜೆಯನ್ನು ಮತ್ತು ನಕ್ತ ಭೋಜನವನ್ನು ಮಾಡಬೇಕು. ಶ್ರಾವಣ ಮೊದಲ ಸೋಮವಾರದಿಂದ ರೋಟಿಕಾ ಎಂಬ ವ್ರತವನ್ನು ಪ್ರಾರಂಭಿಸಬೇಕು. ಸರ್ವ ಕಾಮಾರ್ಥ ಸಿದ್ಧಿ ಪ್ರದವಾದ ಈ ವ್ರತವನ್ನು ಶ್ರಾವಣ ಮೊದಲ ಸೋಮವಾರದಿಂದ ಮುಂದೆ 3 ತಿಂಗಳವರೆಗೆ ಆಚರಿಸಬೇಕು. ಮಂಗಳವಾರ ಮಂಗಳಗೌರಿಯ ವ್ರತವನ್ನು, ಬುಧವಾರ ಬುಧವ್ರತವನ್ನು, ಗುರುವಾರ ಬೃಹಸ್ಪತಿ ವ್ರತವನ್ನು ಆಚರಿಸಬೇಕು. ಶುಕ್ರವಾರದ ದಿನ ಜೀವಂತಿಕಾ ಎಂಬ ದೇವಿಯ ವ್ರತವು, ಶನಿವಾರದಂದು ಹನುಮಂತ ಮತ್ತು ನೃಸಿಂಹ ದೇವರ ವ್ರತವು ನಡೆಯುವವು. ಏ ಮುನೆ,
ಈ ಪ್ರಕಾರ ವಾರದ ವ್ರತಗಳನ್ನು ತಿಳಿಸಿದೆನು. ಇನ್ನು ನಿನಗೆ ತಿಥಿಗಳ ವ್ರತಗಳನ್ನು ಹೇಳುವೆನು, ಕೇಳು. ಶ್ರಾವಣ ಶುದ್ಧ ದ್ವಿತೀಯ ದಿನ ಔದುಂಬರ ಎಂಬ ವ್ರತ ಇರುವುದು. ಶುದ್ಧ ತೃತೀಯ ದಿನ ಗೌರಿ ವ್ರತವು, ಚತುರ್ಥಿಯ ದಿನ ದುರ್ವಾ ಗಣಪತಿ ವ್ರತವು ಇರುವವು. ದುರ್ವಾ ಗಣಪತಿ ವ್ರತಕ್ಕೆ ವಿನಾಯಕಿ ವ್ರತವೆಂದು ಹೆಸರು. ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಯು ನಾಗಗಳ ಪೂಜೆಗೆ ಪ್ರಶಸ್ತವಾಗಿದ್ದು, ಇದು ನಾಗರ ಪಂಚಮಿ ವ್ರತದ ದಿನವಾಗಿದೆ. ಇದನ್ನೇ ಮಾನವ ಕಲ್ಪಾದಿ ಎಂದು ಕರೆಯುವರು. ಷಷ್ಠಿಯ ದಿನ ಸುಪೌದನ ವ್ರತವನ್ನು ಮತ್ತು ಸಪ್ತಮಿಯ ದಿನ ಶೀತಲಾ ವ್ರತವನ್ನು ಆಚರಿಸಬೇಕು. ಅಷ್ಟಮಿ ಮತ್ತು ಚತುರ್ದಶಿಯ ದಿನ ದೇವಿಗೆ ಪವಿತ್ರಾರೋಪಣ ಮಾಡಬೇಕು. ಶುಕ್ಲ ಪಕ್ಷದ ನವಮಿ ಮತ್ತು ಕೃಷ್ಣ ಪಕ್ಷದ ನವಮಿಯಂದು ನಕ್ತ ವ್ರತವನ್ನು ಆಚರಿಸಬೇಕು. ಶುಕ್ಲ ಪಕ್ಷದ ದಶಮಿಯಂದು ಆಶಾ ಎಂಬ ಹೆಸರಿನ ವ್ರತವಿರುವುದು. ಕೆಲವು ಜನರು ಈ ಮಾಸದ 2 ಪಕ್ಷಗಳಲ್ಲಿ ಬರುವ ಏಕಾದಶಿಗಳಿಗೆ ಆಶಾವ್ರತ ದಿನವೆಂದು ಕರೆಯುತ್ತಾರೆ. ಶ್ರಾವಣ ಶುಕ್ಲ ದ್ವಾದಶಿಯಂದು ಶ್ರೀಹರಿಗೆ ಪವಿತ್ರ ರೋಪಣವನ್ನು ಮಾಡಬೇಕು. ಅಂದು ಶ್ರೀಧರ ನಾಮಕ ಶ್ರೀಹರಿಯನ್ನು ಪೂಜಿಸುವವನು ಪರಮಲೋಕವನ್ನು ಹೊಂದುವನು. ಪೌರ್ಣಿಮೆಯ ದಿನ ಉತ್ಸರ್ಜನ, ಉಪಕರ್ಮ, ಸಭಾದೀಪ, ಉಪಕರ್ಮ ಸಭೆಯಲ್ಲಿ ರಕ್ಷಾಬದ್ಧ, ಶ್ರಾವಣಿ ಕರ್ಮ, ಸರ್ಪಬಲಿ ಮತ್ತು ಅಯಗ್ರೀವ ಅವತಾರೋತ್ಸವ ಈ 7 ಕರ್ಮಗಳು ನಡೆಯಬೇಕು. ಶ್ರಾವಣ ಕೃಷ್ಣ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ಎಂಬ ವ್ರತವು ಮತ್ತು ಪಂಚಮಿಯಂದು ಮಾನವ ಕಲ್ಪಾದಿಯೂ ಇರುವವು. ಏ ದ್ವಿಜೋತ್ತಮ, ಕೃಷ್ಣ ಅಷ್ಟಮಿಯು ಶ್ರೀಕೃಷ್ಣನ ಪೂರ್ಣ ಅವತಾರದ ದಿನ. ಈ ನಿಮಿತ್ತ ಅಂದು ಶ್ರೀಕೃಷ್ಣ ವ್ರತ ಮತ್ತು ಮಹೋತ್ಸವಗಳನ್ನು ನಡೆಸಬೇಕು. ಅಮಾವಾಸ್ಯೆಯ ದಿನದ ವ್ರತವು ಪೀಠೋರ ವ್ರತವೆಂದು ಕರೆಯಲ್ಪಡುತ್ತದೆ. ಅಂದು ದರ್ಭೆಯನ್ನು ಸಂಗ್ರಹಿಸಬೇಕು ಮತ್ತು ವೃಷಭಗಳನ್ನು ಪೂಜಿಸಬೇಕು. ಇನ್ನು ಶ್ರಾವಣ ಶುಕ್ಲ ಪ್ರತಿಪದೆಯಿಂದ ಆರಂಭಿಸಿ ಮಾಸದ ಆ ತಿಥಿಗಳ ಅಭಿಮಾನಿ ದೇವತೆಗಳನ್ನು ತಿಳಿಸುವೆನು, ಕೇಳು. ಶುಕ್ಲ ಪ್ರತಿಪದೆಗಳು ಅಗ್ನಿ ದೇವತೆಯು, ದ್ವಿತೀಯಕ್ಕೆ ಬ್ರಹ್ಮ ದೇವತೆಯು, ತೃತೀಯಕ್ಕೆ ಗೌರಿಯು, ಚತುರ್ಥಿಗೆ ಗಣನಾಥನು, ಪಂಚಮಿಗೆ ಸರ್ಪರಾಜನು, ಷಷ್ಠಿಗೆ ಸ್ಕಂದ ದೇವತೆಯು, ಸಪ್ತಮಿಗೆ ಭಾಸ್ಕರನು, ಅಷ್ಟಮಿ ತಿಥಿಗೆ ಶಿವನು, ನವಮಿಗೆ ದುರ್ಗಾ, ದಶಮಿಗೆ ಯಮರಾಯನು, ಏಕಾದಶಿಗೆ ವಿಶ್ವೇ ದೇವತೆಗಳು, ದ್ವಾದಶಿಗೆ ಶ್ರೀಹರಿಯು, ತ್ರಯೋದಶಿಗೆ ಕಾಮನು, ಚತುರ್ದಶಿಗೆ ಶಿವನು, ಪೌರ್ಣಮಿಗೆ ಶಶಿಪತಿ ಚಂದ್ರನು ಮತ್ತು ಅಮಾವಾಸ್ಯೆಗೆ ಪಿತೃದೇವತೆಗಳು ಅಭಿಮಾನಿ ದೇವತೆಗಳೆಂದು ತಿಳಿಯಲ್ಪಟ್ಟಿದ್ದಾರೆ. ಆಹಾ ತಿಥಿಯೆಂದು ಆಹಾ ದೇವತೆಯನ್ನೇ ಪೂಜಿಸಬೇಕು, ಏಕೆಂದರೆ ಆಹಾ ದೇವತೆ ಆಹಾ ತಿಥಿಯ ಸ್ವಾಮಿಯಾಗಿರುವನು. ಏ ಮುನೆ, ಇದೇ ಮಾಸದಲ್ಲಿ ಪ್ರಾಯನ್ ಅಗಸ್ತ್ಯ ನಕ್ಷತ್ರದ ಉದಯವಾಗುವುದು. ಉದಯದ ಕಾಲವನ್ನು ಹೇಳುವೆನು, ಏಕಾಗ್ರಚಿತ್ತದಿಂದ ಕೇಳು. ಸಿಂಹ ರಾಶಿಯಲ್ಲಿ ರವಿಯು ಪ್ರವೇಶವಾದ ದಿನದಿಂದ ಆರಂಭಿಸಿ 52 ಗತಿಕಗಳು ಕಳೆಯಲು ಅಗಸ್ತ್ಯೋದಯವು ಆಗುವುದು. ಅಗಸ್ತ್ಯೋದಯಕ್ಕಿಂತ 7 ದಿನ ಮೊದಲೇ ಅಗಸ್ತ್ಯ ಋಷಿಗೆ ಅರ್ಘ್ಯ ಕೊಡಲು ಪ್ರಾರಂಭಿಸಬೇಕು. ಸೂರ್ಯನು 12 ತಿಂಗಳುಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವನು. ಅವನು ಶ್ರಾವಣದಲ್ಲಿ ಗಭಸ್ತಿ ಎಂಬ ಹೆಸರಿನಿಂದ ಖ್ಯಾತನಾಗಿದ್ದಾನೆ. ಭಕ್ತಿ ತತ್ಪರರಾದ ಜನರು ಈ ಮಾಸದಲ್ಲಿ ಗಭಸ್ತಿಯನ್ನು ಪೂಜಿಸಬೇಕು. ಇನ್ನು ಮುಂದೆ ಚತುರ್ಮಾಸ್ಯದಲ್ಲಿ ವಿಹಿತವಾದ ವ್ರತಗಳು ತಿಳಿಸುವೆನು, ಕೇಳು. ಶ್ರಾವಣದಲ್ಲಿ ಶಾಖವನ್ನು ಅಂದರೆ ತರಕಾರಿ, ಭಾದ್ರಪದದಲ್ಲಿ ಮೊಸರನ್ನು, ಆಶ್ವೀಜದಲ್ಲಿ ಹಾಲನ್ನು ಮತ್ತು ಕಾರ್ತೀಕದಲ್ಲಿ ದ್ವಿದಳವನ್ನು ತ್ಯಜಿಸಬೇಕು. ಈ ಎಲ್ಲಾ 4 ತಿಂಗಳುಗಳಲ್ಲಿಯ ವ್ರತಗಳನ್ನು ಮಾಡಲು ಯಾರಿಗೆ ಸಾಧ್ಯವಾಗುವುದಿಲ್ಲವೋ ಅವರು ಶ್ರವಣ ಮಾಸದಲ್ಲಿಯ ವ್ರತವೊಂದನ್ನು ಮಾಡಿದರೂ ಸಾಕು. ಅವನು ಚತುರ್ಮಾಸ್ಯ ವ್ರತದ ಫಲವನ್ನು ಪಡೆಯುವನು. ಏ ಮಾನವ, ಶ್ರಾವಣ ಮಾಸದ ವಿಷಯವನ್ನು ನಿನಗೆ ಸಂಕ್ಷೇಪದಲ್ಲಿ ತಿಳಿಸಿದ್ದೇನೆ. ಈ ಮಾಸದ ವ್ರತಗಳ ಬಗ್ಗೆ ಮತ್ತು ಧರ್ಮಗಳ ಬಗ್ಗೆ 100 ವರ್ಷ ಕಳೆದರೂ ವಿಸ್ತಾರವಾಗಿ ವರ್ಣಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನನ್ನ ಪ್ರೀತ್ಯರ್ಥವಾಗಲಿ ಅಥವಾ ಶ್ರೀಹರಿಯ ಪ್ರೀತ್ಯರ್ಥವಾಗಲಿ ಎಲ್ಲ ವ್ರತಗಳನ್ನು ಆಚರಿಸಬೇಕು. ಪರಮಾರ್ಥ ವಿಚಾರ ಮಾಡಲು ನನ್ನ ಮತ್ತು ಶ್ರೀಹರಿಯ ಮಧ್ಯೆ ಭೇದವೆಂಬುದಿಲ್ಲ. ನಮ್ಮಿಬ್ಬರಲ್ಲಿ ಭೇದವನ್ನು ಕಲ್ಪಿಸುವವರು ನರಕಭಾಗಿಗಳಾಗುವರು. ಏ ಸನತ್ ಕುಮಾರ, ನೀನು ಶ್ರಾವಣ ಮಾಸದ ಧರ್ಮಗಳನ್ನು ಆಚರಿಸು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಶ್ರವಣ ಮಾಸ ವ್ರತ ಉದ್ದೇಶ ಕಥನವೆಂಬ 2ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ.
ಓಂ ನಮಃ ಶಿವಾಯ. ಈ ಕಥೆಯನ್ನು ಕೇಳಿದವರು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.